ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು AUM ಅಥವಾ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡೋಣ, ಸರಿನಾ? ಈಗ ಇದೊಂದು ವೆಬ್ಸೈಟ್ ಉಂಟು, etmoney.com ಅಂತ, ಆಯಿತಾ? etmoney.com ಗೂಗಲಿಗೆ ಹೋಗಿ etmoney ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ಬರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗ್ತದೆ, ಸರಿನಾ? ಈಗ ಇಲ್ಲಿ ಬಂದ ಮೇಲೆ ಮ್ಯೂಚುವಲ್ ಫಂಡಿಗೆ ಹೋಗಿ ಇಲ್ಲಿ ಎಕ್ಸ್ಪ್ಲೋರ್ ಮ್ಯೂಚುವಲ್ ಫಂಡ್ಸ್ ಅಂತ ಕೊಡಿ, ಆಯಿತಾ? ಕೊಟ್ಟಾಗ ಇಲ್ಲಿ ಹಲವಾರು ಸೆಕ್ಷನ್ಸ್ ಬರ್ತವೆ. ಇವುಗಳ ಬಗ್ಗೆ ನಾನು ಮತ್ತೆ ಮಾತನಾಡ್ತೇನೆ ಮತ್ತೊಂದು ವಿಡಿಯೋದಲ್ಲಿ, ಈಗ ಬೇಡ. ಇಲ್ಲಿ ಕೆಳಗೆ ಬಂದು ಸುಮ್ಮನೆ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಅಂತ ಉಂಟಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ, ಆಯಿತಾ? ಕ್ಲಿಕ್ ಮಾಡಿದಾಗ ಆ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ನ ಪೇಜ್ ಓಪನ್ ಆಗ್ತದೆ, ಸರಿನಾ? ಈ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಅನ್ನುವಂಥದ್ದು ಒಂದು ಮ್ಯೂಚುವಲ್ ಫಂಡ್. ಇದರ ಡೀಟೇಲ್ಸ್ ಇಲ್ಲುಂಟು, ಕೆಳಗುಂಟು, ಆಯಿತಾ? ಸೊ ನೀವು ಕೂಡ ಹೋಗಿ ನೋಡಬಹುದು. ಇಲ್ಲಿ ನೋಡಿದಾಗ ಇಲ್ಲಿ AUM 4,858 ಕೋಟಿ ರೂಪಾಯಿಗಳು ಅಂತ ಉಂಟು, ಆಯಿತಾ? ಫಂಡ್ ಸೈಜ್ AUM 4,850 ಕೋಟಿ ರೂಪಾಯಿಗಳು ಅಂತ ಉಂಟು, ಆಯಿತಾ? ಏನು ಇದು AUM? ಇದನ್ನೇ ಈ ವಿಡಿಯೋಲಿ ನಾವು ಕಲಿಯುವಂಥದ್ದು, ಸರಿನಾ? ಇಲ್ಲಿ ಬೇರೆ ಹಲವಾರು ಇದ್ದಾವೆ, ಇವುಗಳನ್ನು ನಾವು ಮತ್ತೆ ನೋಡೋಣ, ಈಗ ಅಗತ್ಯ ಇಲ್ಲ, ಸರಿನಾ? ಈಗ AUM ಅಂದರೆ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಆಯಿತಾ? ನಿಮಗೆ ಗೊತ್ತುಂಟು, ಮ್ಯೂಚುವಲ್ ಫಂಡಲ್ಲಿ ಹಲವಾರು ಜನರಿಂದ ದುಡ್ಡನ್ನು ತಗೊಂಡು ಅದನ್ನು ಬೇರೆ ಕಡೆ ಹೂಡಿಕೆ ಮಾಡ್ತಾರೆ ಅಂತ ಹೇಳಿ, ಅಲ್ವಾ? ಈಗ ಜನವರಿ 1ನೇ ತಾರೀಕು 2013ನೇ ಇಸ್ವಿಯಲ್ಲಿ ಇಷ್ಟು ಜನರ ಹತ್ತಿರ ಇಷ್ಟಿಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ಅಥವಾ ತಗೊಂಡು ಒಂದು ಮ್ಯೂಚುವಲ್ ಫಂಡನ್ನು ಶುರು ಮಾಡ್ತಾರೆ ಅಂತ ಹೇಳಿ ಮಾಡಿ, ಆಯಿತಾ? ಸೊ ಇಷ್ಟು ಜನರ ಹತ್ರ ತಗೊಂಡಂತಹ ಒಟ್ಟು ಹಣ ಎಷ್ಟು? 1,000 ರೂಪಾಯಿ. 100, 300, 400, 700, 1,000 ರೂಪಾಯಿ. ಸೊ 1,000 ರೂಪಾಯಿಯನ್ನು ಇಷ್ಟು ಜನರ ಹತ್ರ ತಗೊಂಡು ಒಂದು ಫಂಡನ್ನು ಶುರು ಮಾಡ್ತಾರೆ, ಮ್ಯೂಚುವಲ್ ಫಂಡ್, ಆಯಿತಾ? ಈ 1,000 ರೂಪಾಯಿಗೆ ನಾವು ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೇವೆ, ಸರಿನಾ? ಈಗ ಮ್ಯೂಚುವಲ್ ಫಂಡ್ ಕಂಪನಿ ಇರ್ತದಲ್ಲ, ಈ ಮ್ಯೂಚುವಲ್ ಫಂಡ್ ಕಂಪನಿ ಈ ಹಣವನ್ನು ತಗೊಂಡು ಬೇರೆ ಬೇರೆ ಕಡೆಗೆ ಹೂಡಿಕೆ ಮಾಡುವಂಥದ್ದು, ಅಂದರೆ ಅವರು ಮ್ಯಾನೇಜ್ ಮಾಡುವಂಥದ್ದು ಈ ಹಣವನ್ನು, ಸರಿ ಅಲ್ವಾ? ಸರಿ. ಈಗ ಜನವರಿ 1ನೇ ತಾರೀಕು 2013ನೇ ಇಸ್ವಿ ಎಂದು ಒಂದು ಮ್ಯೂಚುವಲ್ ಫಂಡ್ ಶುರುವಾಯಿತು ಅಂತ ಮಾಡಿ. ಜನವರಿ 2ನೇ ತಾರೀಕು ಆ ಮ್ಯೂಚುವಲ್ ಫಂಡ್ನ ವ್ಯಾಲ್ಯೂ ಅಥವಾ ಮೌಲ್ಯ 1,100 ರೂಪಾಯಿ ಆಗ್ತದೆ. ಅಂದರೆ ಒಂದು ದಿನದಲ್ಲಿ 100 ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಮಾಡಿ. ಶೇರಿನ ದರ ಮೇಲ್ ಹೋಗಿದೆ, ಇವರು ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಅದು ಮೇಲ್ ಹೋಗಿದೆ, ಮೇಲ್ ಹೋಗಿದ್ದು ಇಲ್ಲಿ ಕಾಣ್ತಾ ಉಂಟು. ಸೊ 1,100 ರೂಪಾಯಿ ಆಗಿದೆ ಅಂತೇಳಿ ತಿಳ್ಕೊಳ್ಳಿ. ಸೊ ಇದು ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 2ನೇ ತಾರೀಕು, ಆಯಿತಾ? ನೆಕ್ಸ್ಟ್ ಜನವರಿ 3ನೇ ತಾರೀಕು 990 ರೂಪಾಯಿಗೆ ಇಳೀತು ಅಂತ ಮಾಡಿ, ಆಯಿತಾ? ಮಾರ್ಕೆಟ್ ಕರೆಕ್ಷನ್ ಆಗಿರ್ಬೋದು ಅಥವಾ ಬಿದ್ದಿರ್ಬೋದು. 3ನೇ ತಾರೀಕು 990 ರೂಪಾಯಿ ಆಯಿತು ಅಂತ ಮಾಡಿ, ಸರಿನಾ? ಈ 990 ರೂಪಾಯಿ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಹೀಗೆ ದಿನಗಳು ಹೋಗಿ 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 ಮಾರ್ಚ್ 25ನೇ ತಾರೀಕು 2018ನೇ ಇಸ್ವಿಯಲ್ಲಿ ಆ ಫಂಡ್ನ ವ್ಯಾಲ್ಯೂ, ಮ್ಯೂಚುವಲ್ ಫಂಡ್ನ ವ್ಯಾಲ್ಯೂ 100 ಕೋಟಿ ರೂಪಾಯಿ ಆಗಿರ್ತದೆ ಅಂತ ಮಾಡಿ. ದಿನ ದಿನ ಚೇಂಜ್ ಆಗ್ತದೆ ಅಲ್ವಾ? ದಿನ ದಿನ ಚೇಂಜ್ ಆಗ್ತದೆ. ಈ ಡೇಟ್ ಯಾಕೆ ಹಾಕಿದೆ? ಸುಮ್ಮನೆ ಹಾಕಿದ್ದು ನಾನು ಅಷ್ಟೇ, ರ್ಯಾಂಡಮ್ ಡೇಟ್ ಅದು, ಆಯಿತಾ? ಡೇಟಿಗೇನು ಮಹತ್ವ ಇಲ್ಲ, ಈ ವರ್ಷಕ್ಕೂ ಮಹತ್ವ ಇಲ್ಲ, ಸುಮ್ಮನೆ ಹಾಕಿದ್ದು 5 ವರ್ಷದ ನಂತರ ಅಂಥೇಳಿ. ಸೊ 100 ಕೋಟಿ ರೂಪಾಯಿ ಆಗಿರ್ತದೆ. ಸೊ 100 ಕೋಟಿ ರೂಪಾಯಿ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯೂಚುವಲ್ ಫಂಡ್ ಕಂಪನಿ ಈ 100 ಕೋಟಿ ರೂಪಾಯಿಯನ್ನು ಮ್ಯಾನೇಜ್ ಮಾಡ್ತಾ ಇದೆ ಅಂತ ಅರ್ಥ, ಆಯಿತಾ? ನೆಕ್ಸ್ಟ್ 2021ನೇ ಇಸ್ವಿ ಏಪ್ರಿಲ್ 25ನೇ ತಾರೀಕು ಫಂಡ್ನ ವ್ಯಾಲ್ಯೂ 50 ಕೋಟಿಗೆ ಬಂದಿದೆ ಅಂತ ಮಾಡಿ. ಸೊ ಇಲ್ಲಿಂದ ಇಲ್ಲಿಗೆ ಇಳಿತು, 50 ಕೋಟಿ ರೂಪಾಯಿಗೆ ಬಂದಿದೆ. ಸೊ ಇದು ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಸರಿನಾ?
ಇವತ್ತು ಅಂದರೆ ಫೆಬ್ರವರಿ 13ನೇ ತಾರೀಕು 2024ನೇ ಇಸ್ವಿಯಂದು ಈ ಫಂಡ್ನ ವ್ಯಾಲ್ಯೂ 4,858 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ತಿಳ್ಕೊಳ್ಳಿ. ಆಯಿತಾ? ಸುಮ್ಮನೆ ನಂಬರ್ಸ್ ಅಷ್ಟೇ. ಆಯಿತಾ? ಇಷ್ಟೆಲ್ಲ ಮೇಲೆ ಹೋಗೋದಿಲ್ಲ ಒಂದೇ ಸತಿ, ಸುಮ್ಮನೆ ಒಂದು ನಂಬರನ್ನು ತೋರಿಸಿದೆ ನಿಮಗೆ. ಆದರೆ ಇದು ಇವತ್ತಿನ ಪ್ರಕಾರ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಸರಿನಾ? ಇದನ್ನೇ ನೀವು ET ಮನಿ ವೆಬ್ಸೈಟಲ್ಲಿ ನೋಡಿದ್ದು. ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ 4,858 ಕೋಟಿ ರೂಪಾಯಿಗಳು ಅಂತ ಹೇಳಿ. ಆಯಿತಾ? ಈಗ ಇದು ಫಂಡ್ ಶುರುವಾಗುವಾಗ ಇದ್ದ ಹಣ ಅಲ್ಲ. ಫಂಡ್ ಶುರುವಾಗಿದ್ದು ಇಲ್ಲಿ ಈ ಉದಾಹರಣೆಯಲ್ಲಿ 1,000 ರೂಪಾಯಿ ಅಲ್ವಾ? ಹಾಗೆಯೇ ಇಲ್ಲಿ ಎಷ್ಟೋ ಕೋಟಿಗಳಿಂದ ಶುರು ಆಗಿರ್ಬೋದು. ಆಯಿತಾ? ಇದು ಬೆಳೆದು 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 ಇವತ್ತಿನ ತಾರೀಕಿಗೆ ಇಷ್ಟು ಕೋಟಿ ರೂಪಾಯಿ ಆಗಿದೆ. ಆಯಿತಾ? ಈಗ ಇಲ್ಲಿ ನಿಮಗೆ ಏಜ್ ಅಂತೇಳಿ ಇನ್ನೊಂದು ಕಾಣ್ತದೆ. 11 ವರ್ಷ 1 ತಿಂಗಳು ಅಂತ ಉಂಟು. ಜನವರಿ 1, 2013 ಅಂದರೆ ಈ ಮ್ಯೂಚುವಲ್ ಫಂಡ್ ಉಂಟಲ್ಲ, ಶುರು ಆದದ್ದು ಜನವರಿ 1ನೇ ತಾರೀಕು 2013ನೇ ಇಸ್ವಿಲಿ ಅಂತೇಳಿ. ಸೊ 11 ವರ್ಷದಲ್ಲಿ ಎಷ್ಟೋ ಇತ್ತು, ಅದು ಇಷ್ಟಾಗಿದೆ ಅಂತ ಅರ್ಥ. ಸರಿನಾ? ಈಗ ಇನ್ನೊಂದು ನೀವೇನು ತಿಳ್ಕೊಳ್ಬೇಕಂದ್ರೆ NAV ನೆಟ್ ಆಸೆಟ್ ವ್ಯಾಲ್ಯೂ ಅನ್ನು ದಿನ ದಿನ ಲೆಕ್ಕ ಮಾಡ್ತಾರೆ. ಆಯಿತಾ? ಮಾರ್ಕೆಟ್ ಕ್ಲೋಸ್ ಆದಮೇಲೆ ದಿನ ದಿನ ಲೆಕ್ಕ ಮಾಡ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಆಯಿತಾ? ಆದರೆ ಈ ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟನ್ನು ದಿನ ಲೆಕ್ಕ ಮಾಡೋದಿಲ್ಲ. ದಿನ ಲೆಕ್ಕ ಮಾಡ್ತಾರೆ, ಆದರೆ ಅದನ್ನು ಜನರಿಗೆ ತೋರಿಸೋದಿಲ್ಲ. ಸರಿನಾ? ಸೊ ನೀವು ನಾಳೆ ಹೋಗಿ ಆ ವೆಬ್ಸೈಟಿಗೆ ನೋಡಿದ್ರು ಇದೇ ಇರ್ಬೋದು, ನಾಡಿದ್ದು ಹೋಗಿ ನೋಡಿದ್ರು ಇದೇ ಇರ್ಬೋದು, ಇನ್ನೊಂದು ವಾರ ಬಿಟ್ಟು ಹೋಗಿ ನೋಡಿದ್ರು ಇದೇ ಇರಬಹುದು. ಆಯಿತಾ? ಇದು ಬದಲಾಗ್ತಾ ಇರ್ತದೆ, ಆದರೆ ಜನರಿಗೆ ಇದನ್ನು ತೋರಿಸೋದಿಲ್ಲ. ಆಯಿತಾ? ಜನರಿಗೆ ಯಾವಾಗ ಇಲ್ಲಿ ತೋರಿಸ್ತಾರೆ ಅಂದರೆ ಯಾವಾಗಾದರೂ ತುಂಬ ಮೊತ್ತ ಬದಲಾವಣೆ ಆದರೆ. ಆಯಿತಾ? ಅಂದರೆ ಉದಾಹರಣೆಗೆ 5,200 ಕೋಟಿ ರೂಪಾಯಿ ಆದರೆ ಅದನ್ನು ತೋರಿಸ್ತಾರೆ, ಅಪ್ಡೇಟ್ ಮಾಡ್ತಾರೆ ಪೇಜನ್ನು. ಇಲ್ಲ 3,500 ಕೋಟಿ ಆದರೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ಆಯಿತಾ? ಈ 3,500 ನಾನೇ ಹೇಳಿದ ಫಿಗರ್ ಎಷ್ಟೋ ಒಂದಿಷ್ಟು ಜಾಸ್ತಿ ಅಂಥೇಳಿ ಬದಲಾವಣೆ ಆದಾಗ ಅದನ್ನು ಇಲ್ಲಿ ತೋರಿಸ್ತಾರೆ ಹೊರತು ದಿನ ದಿನ ಇದು ಚೇಂಜ್ ಆಗೋದಿಲ್ಲ. ಅದೇ ನೀವು ನೆಟ್ ಅಸೆಟ್ ವ್ಯಾಲ್ಯೂ ಅಂತೇಳಿ ತಗೊಂಡ್ರೆ ಅದು ನಿಮ್ಮ ಫಂಡ್ನಲ್ಲಿ ದಿನ ದಿನ ಚೇಂಜ್ ಆದದ್ದು ನೀವು ನೋಡಬಹುದು. ಸರಿನಾ? ಎರಡನೇ ವಿಷಯ, ಈ ಫಂಡ್ ಸೈಜ್ ಉಂಟಲ್ಲ, ಇದು ಎಷ್ಟು ಉಂಟು ಅನ್ನೋದು ನಮ್ಗೆ ಅಗತ್ಯ ಇಲ್ಲ. ನಾವು ಹೂಡಿಕೆ ಮಾಡುವವರು ನಮ್ಗೆ ಅಗತ್ಯ ಇಲ್ಲ. ಇದು ಎಷ್ಟಾದರೂ ಇರಲಿ, ನಮಗೆ ಇದು ಮ್ಯಾಟರ್ ಆಗೋದಿಲ್ಲ. ಸರಿನಾ? ಆದರೆ AUM ಅಂದರೆ ಏನು ಅಂತ ಗೊತ್ತಿರಬೇಕು ನಿಮಗೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ಆಯಿತಾ?